ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನು ನಾವು ನಿಮ್ಮ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಶಿಮೂಲ್ ಅಂತ ಕರೀತಾರಲ್ಲ, ಈ ನೋಟಿಫಿಕೇಶನ್ ಬಗ್ಗೆ ನೋಡ್ತೋಗೋಣ. ಯಾರೆಲ್ಲ ಅಪ್ಲಿಕೇಶನ್ಸ್ನ ಹಾಕಿಲ್ಲ ಫಸ್ಟ್ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಫಸ್ಟ್ ಸ್ಟೆಪ್ಪು ಎಲ್ಲರೂ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಯಾವುದೇ ನೋಟಿಫಿಕೇಶನ್ಸು ಇನ್ನೂ ಕಾಣಿಸ್ತಾ ಇಲ್ಲ. ಇನ್ನೂ ಕಣ್ಣಿಗೆ ಯಾವುದೇ ಬೇರೆ ನೋಟಿಫಿಕೇಶನ್ಸ್ KPSC ಇನ್ನೂ ಕಣ್ಣಿಗೆ ಯಾವುದು ಕಾಣಿಸ್ತಿಲ್ಲ. ಇರೋದನ್ನ ಬಿಡಬೇಡಿ ಅಂತ ಹೇಳ್ತೀನಿ. ಇದ್ರ ಮೇಲೆ ನಿಮ್ಮ ಚಾಯ್ಸು. ಓಕೆ, ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಟ್ಸ್ ಯಾರಿಗಾರ ಅವಶ್ಯಕತೆ ಇದ್ದರೆ ನಮ್ಮ ಚಾನಲ್ದು ಎಲ್ಲ ಮಾಹಿತಿನೂ ಇದೆ. ಪ್ರತಿಯೊಬ್ಬರು ತುಂಬ ಕಾಲ್ಸ್ ಬರ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಚಾನಲ್ಗೆ ಹೋಗಿ. ಚಾನಲಲ್ಲಿ ಎಲ್ಲ ವಿಡಿಯೋಸು ಇದ್ದಾವೆ. ಮಂಡ್ಯ DCC ಬ್ಯಾಂಕ್ದು, ಚಿಕ್ಕಮಗಳೂರು DCC ಬ್ಯಾಂಕ್ಸು, ಕೊಡಗುದು, ಶಿರ್ಸಿ ಅರ್ಬನ್ ಕೋಆಪ್ರೇಟಿವ್, ಬೆಂಗಳೂರು, ಆಮೇಲೆ ನಿಮ್ಮ ಜಮಖಂಡಿದು ಎಲ್ಲ ಇದ್ದಾವೆ. ಪ್ರತಿಯೊಂದ್ರದ್ದು ಎಲ್ಲ ಯಾವ ಎಕ್ಸಾಮಿನೇಷನಲ್ಲಿ ಪೇಪರ್ ಕೊಟ್ಟಿದ್ದಾರೆ ಅದು ವಿತ್ ಪ್ರೂಫ್ ಹಾಕಿದ್ದೀವಿ. ವಿತ್ ಪ್ರೂಫ್ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಹಾಕಿದ್ದೀವಿ. ಎಲ್ಲೆಲ್ಲಿ ಪೇಪರ್ ಕೊಟ್ಟಿಲ್ಲ ಅಲ್ಲೆಲ್ಲ ಬೇಸ್ಡ್ ಆನ್ ರಿವ್ಯೂಸ್ ಮೇಲೆ ಹಾಕಿದ್ದೀವಿ. ಅರ್ಥ ಆಗ್ತಿದೆಯಲ್ಲ? ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಬೇಕು. ಅದರಲ್ಲಿರ್ತಕ್ಕಂಥ ವಿಡಿಯೋಸು, ಹುಡುಗರು ಕಾನ್ವರ್ಸೇಷನ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿನೂ ಇದೆ. ಎಲ್ಲ ನೋಡ್ಕೋಬೇಕು. ನೋಡಿಕೊಂಡು ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಮಾತ್ರ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅರ್ಥ ಆಗ್ತಲ್ಲ? ಅನ್ವಾಂಟೆಡ್ ಮೆಸೇಜಸ್ಸು, ಕಾಲ್ಸು ಯಾವುದೇ ಕಾರಣದಿಂದನೂ ಮಾಡಬೇಡ್ರಪ್ಪ. KPSC KEA ನೋಟ್ಸಲ್ಲಿ ಬ್ಯುಸಿ ಇದ್ದೀವಿ. ಯಾವುದೋ ಒಂದು ಯುನಿಕ್ ನೋಟ್ಸ್ ಮಾಡ್ತಾ ಇದ್ದೀವಿ. ಅದನ್ನು ಶೀಘ್ರದಲ್ಲೇ ಅನೌನ್ಸ್ ಮಾಡ್ತೀವಿ. ಯುನಿಕ್ ಅಂತ ವರ್ಡ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಯೂನಿಕ್ ಆಗಿರುತ್ತೆ, 100% ಯೂನಿಕ್ ಆಗಿರುತ್ತೆ. ಫುಲ್ ಒಂದು ಇಷ್ಟು ಕ್ವಶನ್ಸ್ ಬರ್ತವೆ ಅಂತ ಹೇಳ್ತೀವಿ. ಈ ನೋಟ್ಸ್ ಓದಿದ್ರೆ ಇಷ್ಟು ಕ್ವಶನ್ಸ್ ಬರ್ತವೆ ಅಂತ ಅಷ್ಟು ಕ್ವಶನ್ಸ್ ಬರ್ತವೆ ಆ ನೋಟ್ಸಿಂದ. ಆ ರೇಂಜಲ್ಲಿ ರೆಡಿ ಮಾಡ್ತಾ ಇದ್ದೀವಿ. KPSC KEA ಜನರಲ್ ಸ್ಟಡೀಸ್ಗೆ ಮಾಡಿಕೊಡ್ತೀವಿ. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ತದನಂತರದಲ್ಲಿ ಸುಮಾರು ಜನ ಕೇಳ್ತಾ ಇದ್ರಿ, ಒಂದು ನಿಮಿಷ, ನಿಮ್ಮ ನೋಟ್ಸ್ ಯಾವ್ದಾವ್ದು ಅವೈಲಬಲ್ ಇದೆ ಅಂತ ಸುಮಾರು ಜನ ಮೆಸೇಜ್ ಮಾಡ್ತಾಯಿದ್ರಿ. ಕೋಆಪ್ರೇಟಿವ್ ಇದೆ, KMF ಇದೆ, ಬ್ಯಾಂಕಿಂಗ್ ಇದೆ, 1959 ಆ್ಯಕ್ಟ್ ಇದೆ, 3000 ಕ್ವಶನ್ ಬ್ಯಾಂಕ್ ಇದೆ. ಇದು ಪ್ರಿಂಟೆಡ್ ನೋಟ್ಸು, ಕನ್ನಡ ಪ್ರಿಂಟೆಡ್ ನೋಟ್ಸು, ಕಾನ್ಸ್ಟಿಟ್ಯೂಷನ್ ಪ್ರಿಂಟೆಡ್ ನೋಟ್ಸು. ಅರ್ಥ ಆಗ್ತಿದೆಯಲ್ಲ? ಕನ್ನಡ ಶಾರ್ಟ್ಕಟ್ ಟ್ರಿಕ್ಸ್ ಆ್ಯಡ್ ಮಾಡಿದ್ದೀವಿ. ವ್ಯಾಕರಣದಲ್ಲಿ ಸಂಪೂರ್ಣವಾದಂಥ ಕ್ವಶನ್ಸ್ ಎಲ್ಲಿಂದ ಬರ್ತವೆ, ಹೆಂಗೆ ಸಾಲ್ವ್ ಮಾಡಬೇಕು ಅಂತೇಳಿ ಶಾರ್ಟ್ಕಟ್ ಟ್ರಿಕ್ಸ್ ಆ್ಯಡ್ ಮಾಡಿದ್ದೀವಿ. ಎಲ್ಲೆಲ್ಲಿಂದ ಕ್ವಶನ್ಸ್ ಬರ್ತವೆ ಅಂತ ಮೆನ್ಷನ್ ಮಾಡಿದ್ದೀವಿ. ಫಸ್ಟ್ ಟೈಮ್ ಎಲ್ಲೂ ಮಾಡಿದ್ದೀವಿ. ಅವೇ ಬರ್ತಾ ಇದ್ದಾವೆ, ತೊಗೊಂಡು ಓದ್ಕೊಳ್ಳಿ. ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ ಬೇಸ್ಡ್ ಇದೆ, ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಕರೆಂಟ್ ಅಫೇರ್ ಬೇಸ್ಡೇ ಪೇಪರ್ ಸೆಟ್ ಆಗೋದು. ನೆಕ್ಸ್ಟ್ ಇನ್ನು ಕೋಆಪ್ರೇಟಿವ್ನಲ್ಲಿ 3000 ಥಿಯರಿ ಇದೆ, ಪ್ಲಸ್ 3000 ಕ್ವಶನ್ ಬ್ಯಾಂಕ್ ಇದೆ. ಅರ್ಥ ಆಗ್ತಿದೆಯಾ? KMF ಇದೆ, KMF ಥಿಯರಿ, ಕ್ವಶನ್ ಬ್ಯಾಂಕ್ ಇದೆ. 1959 ಆ್ಯಕ್ಟ್ ಇದೆ, 3000 ಕ್ವಶನ್ ಬ್ಯಾಂಕ್ ಇದೆ. 3000 ಕ್ವಶನ್ ಬ್ಯಾಂಕ್ ರಿಲೇಟೆಡ್ ಟು ಕೋಆಪ್ರೇಟಿವ್, KMF ಆ್ಯಂಡ್ ಬ್ಯಾಂಕಿಂಗ್. ಅರ್ಥ ಆಗುತ್ತಲ್ಲ? ಇದಕ್ಕೆ ಸಂಬಂಧಪಟ್ಟಿದ್ದು. ಈ ನೋಟ್ಸ್ ಯಾರಿಗಾರ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗ್ಬೇಕು. ಫಸ್ಟು ಅಲ್ಲಿರ್ತಕ್ಕಂಥ ವಿಡಿಯೋಗಳನ್ನ ವೀಕ್ಷಿಸಬೇಕು. ಅಲ್ಲಿ ಎಲ್ಲ ವಿತ್ ಪ್ರೂಫ್ಸ್ ಇರ್ತವೆ, ವಿತ್ ದಾಖಲೆ ಇರುತ್ತೆ. ತದನಂತರದಲ್ಲಿ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಮಾತ್ರ ಕಾಲ್ ಮಾಡಿ, ಇಲ್ಲ ಅಂದರೆ ಮೆಸೇಜು ಕಾಲ್ ಮಾಡಿ. ಇಲ್ಲ ಅಂದರೆ ನಿಮ್ಮ ಹತ್ರ ಏನಿದೆಯೋ ಅದು ಕೂತ್ಕೊಂಡು ಓದ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ರಾಯಚೂರು DCC ಬ್ಯಾಂಕ್ ರಿಸಲ್ಟು ಕಟ್ ಆಫ್ ಬಗ್ಗೆ ನೋಡ್ತಾ ಹೋಗೋಣ. ರಾಯಚೂರು DCC ಬ್ಯಾಂಕ್ ರಿಸಲ್ಟ್ ಆ್ಯಂಡ್ ಕಟ್ ಆಫ್. ರಿಸಲ್ಟ್ ಎಕ್ಸಾಮಿನೇಷನ್ ಡೇಟಿಂದ 1.5 ತಿಂಗಳಷ್ಟರಲ್ಲಿ ರಿಸಲ್ಟ್ ಅನೌನ್ಸ್ ಆಗುತ್ತಪ್ಪ. ಮತ್ತೆ ಇದೇ ಮೆಸೇಜಸ್ ದಯವಿಟ್ಟು ಮಾಡಬೇಡಿ, ಕಾಲ್ಸ್ ಮಾಡಬೇಡಿ, ಉಪಯೋಗ ಇಲ್ಲ ಇದರಿಂದ. ಅರ್ಥ ಆಗುತ್ತಲ್ಲ? 1.5 ತಿಂಗಳಷ್ಟರಲ್ಲಿ. ಇದು ಹಳೆಯ ಕಾಲದಿಂದ ನಡ್ಕೊಂಬಂದಿರ್ತಕ್ಕಂಥದ್ದು. ಹೇಳ್ತಾ ಇದ್ವಿ, ಡಿಲೇ ಏನಾದರೂ ಆಯಿತು ಅಂದರೆ ಇನ್ ಕೇಸ್ ಬ್ಯಾಂಕ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಚಿಕ್ಕಮಗಳೂರು ಅಪೆಕ್ಸ್ ಇನ್ನೂ ಬಿಟ್ಟಿಲ್ಲ ಅಂತ ಹೇಳೋರು ತುಂಬ ಜನ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, 1.5 ತಿಂಗಳಲ್ಲಿ ರಿಸಲ್ಟ್ ಅನೌನ್ಸ್ ಆಗುತ್ತೆ, 100% ಆಗುತ್ತೆ. ಆಗಿಲ್ಲ ಅಂದರೆ ಅಡ್ಮಿನಿಸ್ಟ್ರೇಷನ್ ಬ್ರಾಂಚಿಗೆ ಫೋನ್ ಮಾಡಿ ಕೇಳಿದ್ರೆ ಅವ್ರು ಹೇಳ್ತಾರೆ. ಏನಿದ್ರು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಕೋಬೇಕು. 1.5 ತಿಂಗಳಲ್ಲಿ ರಿಸಲ್ಟ್ ಬಿಡ್ತಕ್ಕಂಥ ಸಂಭವನೀಯತೆ ಇದೆ. 1.5 ತಿಂಗಳೊಳಗಡೆ ಅನೌನ್ಸ್ ಆಗುತ್ತೆ. ಒಂದು ಅಂದಾಜ್ ಮೇಲೆ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಲ್ಲ? ಅನುಭವದ ಆಧಾರದ ಮೇಲೆ, ಅಂದಾಜ್ ಮೇಲೆ ಹೇಳ್ತಾ ಇದ್ದೀನಿ. 21 ಇಯರ್ಸ್ ಎಕ್ಸ್ಪೀರಿಯನ್ಸ್, ಬೇಸ್ಡ್ ಆನ್ 21 ಇಯರ್ಸ್ ಎಕ್ಸ್ಪೀರಿಯನ್ಸ್ ಮೇಲೆ ಇದು ಕ್ಲಾರಿಟಿ ಬಂತು. ಇನ್ನು ಕಟ್ ಆಫ್ ಮಾರ್ಕ್ಸು ಕ್ವಶನ್ ಪೇಪರ್ ಸಿಕ್ಕಿದ್ರೆ ಜನರಲ್ ಮೆರಿಟ್ ಕಟ್ ಆಫ್ ಮಾರ್ಕ್ಸ್ನ ಆಲ್ಮೋಸ್ಟ್ ಪಕ್ಕಾ ಪ್ರಿಡಿಕ್ಷನ್ ಮಾಡಿ ಹೇಳ್ಬೋದು. ಕ್ವಶನ್ಸ್ ಬೇಸ್ಡ್ ಆನ್ ಕ್ವಶನ್ ಡಿಫಿಕಲ್ಟೀಸ್ ಯಾವ ಥರ ಇದೆ ಅಂತ ಚೆಕ್ ಮಾಡಿ ಹೇಳ್ಬೋದು. ಕ್ವಶನ್ ಪೇಪರ್ ಇಲ್ಲದೆ ಇರೋ ಕಾರಣದಿಂದಾಗಿ ಹುಡುಗರು ಸುಮಾರು ಜನ ಮೆಸೇಜ್ ಮಾಡಿದ್ದೀರಾ. ಅದಷ್ಟು ಮೆಸೇಜಸ್ನು ಒಂದು ಕಡೆ ಬರೆದು ಒಂದು ಅಂದಾಜಿನ ಮೇಲೆ 1 or 2 ಡೇಸ್ನಲ್ಲಿ ಇದೇ ಚಾನಲಲ್ಲೇ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟಾಗ್ಬೋದು ಅಂತ ಒಂದು ಅಂದಾಜು ಹೇಳ್ತೀನಿ. ಕೂತ್ಕೊಂಡು ಓದ್ಕೊಳ್ಳಿ. ಪ್ರತಿಯೊಬ್ಬರೂ ಯಾರ್ಯಾರು ಬರ್ದಿದ್ದೀರಾ ಜಸ್ಟ್ ಒಂದು ಮೆಸೇಜ್ ಮಾಡಿದ್ರೆ ಸಾಕು. ಇಷ್ಟಾಗಿದೆ ನಮ್ಮದು, ಇಷ್ಟು ಸ್ಕೋರ್ ಆಗಿದೆ, ಇಂಥ ಕ್ಯಾಟಗರಿಯವರು ಇಂಥ ಎಕ್ಸಾಮ್ ಬರೆದಿದ್ದೆ, ಇಷ್ಟು ಸ್ಕೋರ್ ಆಗಿದೆ ಅಂತ ಮೆಸೇಜ್ ಮಾಡಿ ದಯವಿಟ್ಟು ಬಿಟ್ಬಿಡಿ. ಕಾಲ್ಸ್ ಮಾಡಿ ಮತ್ತೆ ಅದೇ ಮೆಸೇಜಸ್ಸು ರಿಪ್ಲೈ ದಯವಿಟ್ಟು ಬೇಡ. ಮೆಸೇಜ್ ಮಾಡಿಬಿಟ್ಬಿಡಿ. ಇದೇ ಚಾನಲಲ್ಲಿ ಕಟ್ ಆಫ್ ಏನಾಗುತ್ತೆ ಒಂದು ಅಂದಾಜು ಕಟ್ ಆಫ್ ಹೇಳ್ತೀನಿ. ಮುಗೀತಲ್ಲ? ಕ್ಲಿಯರಾಗಿ ಹೇಳಿದ್ದೀನಿ.
ಕೂತ್ಕೊಂಡು ಓದ್ಕೊಳ್ಳೋ ಕಡೆ ಗಮನ ಕೊಡಿ. ದಯವಿಟ್ಟು ಓದಿ. ನೆಕ್ಸ್ಟ್ ಎಕ್ಸಾಮ್ಗೆ, ಈ ಎಕ್ಸಾಮ್ ಕತೆ ಮುಗೀತು, ಇದೇ ಎಕ್ಸಾಮ್ ಈ ಎಕ್ಸಾಮ್ ಇನ್ನೇನು ಮಾಡ್ಲಿಕ್ಕೆ ಬರೋದಿಲ್ಲ. ಅರ್ಥ ಆಗ್ತಿದೆಯಲ್ಲ? ಹೋಗಿದ್ದೀರಾ, ಬಂದಿದ್ದೀರಾ, ಇದು ಕತೆ ಮುಗೀತು. ಯಾರ್ಯಾರ್ದು ಕಡಿಮೆ ಸ್ಕೋರ್ ಆಗಿದೆ ಕೂತ್ಕೊಂಡು ನೆಕ್ಸ್ಟ್ ಶಿಮೂಲ್ಗೆ ರೆಡಿಯಾಗಿ, ಶಿಮೂಲ್ಗೆ ಅಚ್ಚುಕಟ್ಟಾಗಿ ಕೂತ್ಕೊಂಡು ರೆಡಿಯಾಗಿ. ಶಿಮೂಲ್ ಇದೆ, ಗ್ರಾಹಕರ ಮಹಾಮಂಡಲ ಇದೆ, ಮತ್ತು ಸಹಕಾರಿ ಕೋಆಪರೇಟಿವ್ ಬ್ಯಾಂಕ್ ಇದೆ. ರೆಡಿಯಾಗಿರಿ, ನೀಟಾಗಿ ರೆಡಿಯಾಗಿರಿ, ಒಳ್ಳೇದಾಗುತ್ತಪ್ಪ. ಗೊತ್ತಿರೋದಷ್ಟು ಹೇಳಿದ್ದೀನಿ. ಅನ್ವಾಂಟೆಡ್ ಕಾಲ್ಸು ಮೆಸೇಜಸ್ಸು ಮಾಡಬೇಡಿ. ಅರ್ಥ ಆಗ್ತಿದೆಯಲ್ಲ? ಜಸ್ಟ್ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ಒಂದು ಮೆಸೇಜ್ ಮಾಡಿ ಬಿಟ್ಬಿಡಿ. ಅರ್ಥ ಆಗುತ್ತಲ್ಲ? ಅಲ್ಲಿ ನಾನು ನೋಡ್ಕೋತೀನಿ, ಇಲ್ಲ ಒಂದು ಶೀಟಲ್ಲೆಲ್ಲ ಮೆನ್ಷನ್ ಮಾಡ್ಕೋತೀನಿ. ಮೆನ್ಷನ್ ಮಾಡ್ಕೊಂಡು ಇದೇ ಚಾನಲಲ್ಲಿ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟಾಗ್ಬೋದು, ಒಂದು ಸಂಭವನೀಯ ಕಟ್ ಆಫ್ ಎಷ್ಟಾಗ್ಬೋದು ಅಂತ ಹೇಳ್ತೀನಿ. ಅರ್ಥ ಆಗ್ತಲ್ಲ? ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಒಂದೇ ಸತಿ ಹೇಳಿದ್ರೆ ಮುಗಿದೋಗುತ್ತೆ. ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗಾರು ನೋಟ್ಸ್ ಅವಶ್ಯಕತೆ ಇದ್ದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಶಿಮೂಲ್ಗೆ ಕೂತ್ಕೊಂಡು ಓದ್ಕೊಳ್ಳಿ. ತಕ್ಷಣವೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಎಕ್ಸಾಮಿನೇಷನ್ ಇದು ನಿಮ್ಮ 21ನೇ ತಾರೀಕು ಆದಮೇಲೆ 1 ತಿಂಗಳು ಗ್ಯಾಪ್ ಕೊಡ್ಬೋದು ಅಷ್ಟೇ. 1 ತಿಂಗಳು ಗ್ಯಾಪ್ ಕೊಡ್ಬೋದು. ಈಗಾಗಲೇ ಸುಮಾರು ಸರಿ ಮುಂದೆ ಕೊಟ್ಟೋಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಮ ಯಾವುದಿದು 1 ತಿಂಗಳು ಗ್ಯಾಪ್ ಕೊಡ್ಬೋದು ಎಕ್ಸಾಮಿನೇಷನ್ಗೆ. ಶಿಮೂಲ್ ಎಕ್ಸಾಮ್ಗೆ 1.25 ತಿಂಗಳು ಅಷ್ಟೇ ಗ್ಯಾಪು. ಅದ್ರ ಮೇಲೆ ಜಾಸ್ತಿ ಗ್ಯಾಪ್ ಕೊಡೋ ಚಾನ್ಸಸ್ ಇಲ್ಲ. ಕೂತ್ಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅಚ್ಚುಕಟ್ಟಾಗಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಹುಡುಗರು 145ವರೆಗೂ ಸ್ಕೋರ್ ಮಾಡಿದ್ದಾರೆ. 145ವರೆಗೂ ಸ್ಕೋರ್ ಮಾಡಿದ್ದಾರೆ ಅಂದರೆ ನಿಮ್ದು ಏನು ಗ್ಯಾಪ್ ಆಗಿದೆ, ಎಲ್ಲಿದ್ದೀರಾ ಅಲ್ಲಿಂದ ಇಲ್ಲಿವರೆಗೂ ತೊಗೊಂಬರ್ಬೇಕು ಸ್ಕೋರಿಂಗು. ಯಾವ್ಯಾವ ಸಬ್ಜೆಕ್ಟಲ್ಲಿ ಎಲ್ಲೆಲ್ಲಿ ಕಡಿಮೆ ಆಗಿದೆ ಚೆಕ್ ಮಾಡ್ಕೊಳ್ಳಿ. ತೊಗೊಂಬಂದು ಈ ರೇಂಜಿಗೆ ನಿಲ್ಲಿಸ್ಕೊಳ್ಳಿ. 145 ರೇಂಜಿಗೆ ನಿಲ್ಲಿಸ್ಕೊಳ್ಳಿ. ಬೇಸ್ಡ್ ಆನ್ ಪೇಪರ್ ಕ್ವಾಲಿಟಿ ಮೇಲೆ ಹೋಗುತ್ತೆ. ಮತ್ತೆ ಪೇಪರ್ ಏನು ಡಿಫಿಕಲ್ಟಿ ಇದ್ದರೆ ಕಟ್ ಆಫ್ ಇಳಿಯುತ್ತೆ. ಪೇಪರ್ ಏನಾದ್ರು ಈಸಿ ಇದ್ದರೆ ಮತ್ತೆ ಕಟ್ ಆಫ್ ಏರುತ್ತೆ. ಇದೇ ಥರ ರಾಯಚೂರ್ದಷ್ಟೇ ಕ್ವಾಲಿಟಿ ಬಂತು ಅಂದರೆ 145 ಸ್ಕೋರಿಂಗ್ ಸಾಕಾಗುತ್ತೆ. ಯಾಕಂದರೆ ಇದೇ ಹುಡುಗರೇ ಅಲ್ಲೂ ಬಂದು ಬರೆಯೋದು, ಬೇರೆ ಇನ್ಯಾರೂ ಬರೋದಿಲ್ಲ. ಈಗ ಏನು ರಾಯಚೂರು ಬರೆದಿದ್ದೀರಾ ಅದು ಆಲ್ಮೋಸ್ಟ್ ಅದೇ ಹುಡುಗರೇ ರಿಪೀಟ್ ಆಗ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ರಾಯಚೂರಿನಲ್ಲಿ ಬರೆದಷ್ಟೇ ಕ್ವಾಲಿಟಿ ಪೇಪರ್ ಏನಾದ್ರೂ ಶಿಮೂಲ್ಗೆ ಏನಾದ್ರು ಅದೇ ಕ್ವಾಲಿಟಿ ಪೇಪರ್ ಬಂತು ಅಂದರೆ 145 ಸ್ಕೋರಿಂಗು ಸಾಕಾಗುತ್ತೆ. ಸಿಂಪಲ್. ಒಳ್ಳೇದಾಗಲ್ಪ. ಕೂತ್ಕೊಂಡು ಓದ್ಕೊಳ್ರಿ. ಅನ್ವಾಂಟೆಡ್ ಮೆಸೇಜಸ್ಸು ಕಾಲ್ಸು ಬೇಡ. ಜಸ್ಟ್ ಒಂದು ಮೆಸೇಜ್ ಮಾಡಿದ್ರೆ ಸಾಕು. ನಿಮ್ಮ ನೋಟ್ಸನ್ನು ಕಳಿಸ್ಕೊಡಲಾಗುತ್ತೆ. ಪ್ಲಸ್ ನಿಮ್ಮ ಕಟ್ ಆಫ್ದು ಶಾರ್ಟ್ಲಿ ಇದೇ ಇದರಲ್ಲಿ ಹೇಳ್ತೀನಿ. ಸಂಭವನೀಯ ಕಟ್ ಆಫ್ ಹೇಳ್ತೀನಪ್ಪ. ಕೂತ್ಕೊಂಡು ಓದ್ಕೊಳ್ರಿ. ಒಳ್ಳೇದಾಗಲಿ.